ಶುಭ ಕಾರ್ಯಕ್ಕೆ ತಡ ಮಾಡೋದು ಬೇಡ, ಮುಂದಿನ ಮುಹೂರ್ತದಲ್ಲೇ ಮದುವೆ ಮಾಡಿ ಮುಗಿಸ್ಬಿಡೋಣ. ಧಾರಾಳವಾಗಿ ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬಿಡಿ. ಹುಡುಗಂಗೆ ಏನು ಕೊಡ್ತೀನಿ ಅಂತ ಹೇಳಲೇ ಇಲ್ಲ. ಈಶ್ವರಿ, ಅಯ್ಯೋ ಅದು ಹಂಗಲ್ಲತ್ತೆ. ಇದೇನು ಈಶ್ವರಿ ಹೊಸ ಸಂಪ್ರದಾಯ? ನಮ್ಮ ಮನೆತನದಲ್ಲಿ ಹಿಂಗೆಲ್ಲ ವರದಕ್ಷಿಣೆ ಕೇಳಬಾರ್ದು ಅಂತ ಗೊತ್ತಿಲ್ವೇ? ಅಯ್ಯೋ ಅದ್ರಲ್ಲಿ ತಪ್ಪೇನಿಲ್ಲ ಬಿಡಿ, ಅವ್ರಿಗೂ ಕುತೂಹಲ ಅನ್ನೋದಿರುತ್ತಲ್ವೇ. ಅವಳು ಇರೋದು ಕುತೂಹಲ ಅಲ್ಲ, ದುರಾಸೆ. ನೋಡಿಯಮ್ಮ, ನಮ್ಗಿರೋದು ಒಬ್ಳೆ ಮಗಳು. ನಮ್ಗೂ ಪಾಂಡುಪುರ, KR ಪೇಟೆ, ನಾಗಮಂಗಲ ಎಲ್ಲ ಕಡೆನೂ ಆಸ್ತಿ ವ್ಯವಹಾರ ಐತೆ. ಅದೆಲ್ಲ ಮುಂದಕ್ಕೆ ಮಗಳದು ಅಳಿಯೊಂದೇ ಅಲ್ವೇ? ಚಿನ್ನ ಒಂದು 2.5 kg ಇರಬೇಕು, ಅದನ್ನೇ ನಮ್ಮ ಮಗಳಿಗೆ. ಹಾಗಂತ ಹುಡುಗನಿಗೇನು ಕಮ್ಮಿ ಮಾಡೋದಿಲ್ಲ. ನಮ್ಮ ಅಂತಸ್ತಿಗೆ ತಕ್ಕನಾಗೆ ಏನು ಕೊಡ್ಬೇಕು ಅದನ್ನೆಲ್ಲ ಕೊಡ್ತೀವಿ. ಹಾಗೆ ಮದುವೆ ದಿನ ಒಂದು ದೊಡ್ಡ ಕಾರ್ನ ಉಡುಗೊರೆ ಹಾಕಿ. ಇನ್ನೇನಾದ್ರೂ ನಿರೀಕ್ಷೆ ಇದ್ರೆ ಮುಚ್ಚು ಮರೆಯಲ್ಲೇ ಹೇಳಿ, ನಾನು ಮಾಡ್ಕೊಡ್ತೀನಿ. ತಾನೇ ಅವ್ರಿಗೆ ಮಾಡ್ದೆ ಇನ್ಯಾರು ಮಾಡಲಿ ಹೇಳಿ? ಅಯ್ಯೋ, ನಮಗೆ ಯಾವ ನಿರೀಕ್ಷೆನೂ ಇಲ್ಲ. ನಿಮ್ಮ ಅಳಿಯ ಮಗಳಿಗೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ವೇ? ನಾನು ತಮಾಷೆ ಮಾಡಿದೆ ಆಟೆಯ. ಅಂದಾಗೆ ಅಳಿಯಂದ್ರು ಏನು ಮಾಡ್ತಾವ್ರೆ ಅಂತ ಗೊತ್ತಾಗಲಿಲ್ಲ. ಗೌಡ್ರೆ, ಯಾಕೇನು ಮಾತಾಡ್ತಾ ಇಲ್ಲ? ಅದು ಅವನು ಸಕ್ಕರೆ ಫ್ಯಾಕ್ಟ್ರಿ, ನಮ್ಮ ಇಟ್ಕೆ ಫ್ಯಾಕ್ಟ್ರಿ ಎಲ್ಲನೂ ಅವನೇ ನೋಡ್ಕೊಳ್ಳೋದು. ಅಂದರೆ ನಿಮ್ಮ ವ್ಯವಹಾರ ನೋಡ್ಕೊಳ್ಳೋ ಮ್ಯಾನೇಜರ್ ಕೆಲಸ ಮಾಡ್ತಾನೆ ಅಂತ ಆಯ್ತು. ಒಳ್ಳೇದು ಬಿಡಿ. ಆ ಅನುಭವ ಇರೋದ್ರಿಂದ ನಾಳೆ ನಮ್ಮ ವ್ಯವಹಾರ ಅಚ್ಚುಕಟ್ಟಾಗಿ ನೋಡ್ಕೋತಾರೆ. ಇನ್ನೇನು ಗೌಡ್ರೆ, ತಾಂಬೂಲ ಬದಲಾಯಿಸ್ಕೋಬೋದಲ್ವೇ? ಪುರೋಹಿತರನ್ನ ಬರೋ ಕೇಳ್ಬಿಟ್ರೆ ಬದಲಾಯಿಸ್ಕೊಂಡು. ಪುರೋಹಿತರು ಇಷ್ಟೊತ್ತು ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಯಾಕೆ ಬರಲಿಲ್ಲ? ಬಂದೇ ಬಿಟ್ಟೆ. ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಅಂದಾಗೆ ನೀವೆಲ್ಲ ನನ್ನ ನೆನೆಸ್ಕೊತೀರ ಇದ್ರೆ ಸಂಬಂಧ ಕುದುರಿರ್ಬೇಕು. ರಾಹುಕಾಲ ಬರೋಷ್ಟಿಗೆ ತಾಂಬೂಲ ಬದಲಾಯಿಸ್ಕೊಂಬಿಡಿ. ಅಯ್ಯೋ, ನಮ್ಮ ಗೋವಿಂದ ಬಂದ್ಬಿಡ್ಲಿ. ನಮ್ಮ ಈಶ್ವರನ ಗೋವಿಂದ ತಾಂಬೂಲನ ಬದಲಾಯಿಸ್ಕೊತಾರೆ. ಎಲ್ಲಿದ್ದಾನೆ ಅಂತ ಕೇಳ್ಬಿಡ್ತೀನಿ. ಅಲ್ಲ ಗೋವಿಂದ, ಎಲ್ಲಿದೆಯಲ್ಲ? ಅಣ್ಣ, ಪಾಪ ಉಮೇಶ್ವರ್ ತಾಯಿಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟದೆ. ಅದಕ್ಕೆ ಜೊತೆಗೆ ಮೈಸೂರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇವ್ನಿ. ಹೌದೇ? ಅಲ್ಲಪ್ಪ, ತಾಂಬೂಲ ಬದಲಾಯಿಸ್ಬೇಕು ನಿನ್ನೆ ಕಾಯ್ತಾ ಇದ್ದೋ. ಅಣ್ಣ, ನೀನ್ ಇದೆಯಾ ಅಂದ್ಮೇಲೆ ಇನ್ನೇನು ಯೋಚನೆ, ನೀವು ಮುಗಿಸ್ಕೊಳ್ಳಿ. ಅಲ್ಲ ನೀನಿದ್ದೆ ಚೆಂದಾಗಿರ್ತಾಯಿತ್ತು. ಸರಿ ಬಿಡು, ನಾನು ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ. ಯಾಕೆ ಗೌಡ್ರೆ, ಏನಾಯ್ತು? ಅದು ಉಮೇಶ್ವರ್ ತಾಯಿಗೆ ತುಂಬ ಸೀರಿಯಸ್ ಅಂತೆ. ಗೋವಿಂದ ಅವ್ರನ್ನ ಮೈಸೂರು ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ದಾನಂತೆ. ಮುಗಿಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ದ. ಕಷ್ಟ ಅಂದಮೇಲೆ ಅರ್ಧಕ್ಕೆ ಬಿಟ್ಟು ಬರೋಕ್ಕಾಗತ್ತೆ? ಸೊಸೆ ನೋಡೋದಕ್ಕೆ ಇನ್ನೊಂದು ದಿನ ಬರಲಿ, ಪರವಾಗಿಲ್ಲ. ಈಗ ನಾವು ತಾಂಬೂಲನ ಬದಲಾಯಿಸ್ಕೊಂಡ್ಬಿಡೋಣ. ಸರಿ ಸರಿ. ಈಶ್ವರಿ, ನೀನೇನು ಹೇಳ್ತೀಮ್ಮ? ಬಾಬಾ, ಯಾವುದೇ ಶುಭ ಕಾರ್ಯನ ಶುರು ಮಾಡೋರೆ ನೀವು. ಅವ್ರಿಲ್ಲ ಅಂದ್ರೆ ಏನಂತೆ, ನೀವು ಅಕ್ಕ ಶುರು ಮಾಡಿ. ನಿಮ್ಮ ಆಶೀರ್ವಾದದಿಂದ ಸುಭಾಷನ್ ಬಾಳು ಬಂಗಾರ ಆದ್ರಷ್ಟೇ ಸಾಕು. ಸರಿ ಮೋನ. ಮಮತಾ, ತಾಂಬೂಲ ತಗೊಂಬಮ್ಮ. ನನ್ನ ತಮ್ಮ ಗೋವಿಂದೇಗೌಡನ ಮಗನಾದ ಸುಭಾಷ್ ಗೌಡನಿಗೆ ನಿಮ್ಮ ಮಗಳ ನವ್ಯನ ತೊಗೊಳೋದಕ್ಕೆ ನಮಗೆ ಸಂಪೂರ್ಣ ಒಪ್ಪಿಗೆ. ನಮ್ಮ ಮಗಳು ನವ್ಯನ್ನ ನಿಮ್ಮ ತಮ್ಮನ ಮಗ ಸುಭಾಷ್ಗೆ ಕೊಡೋದಕ್ಕೆ ನಮಗೆ ಸಂಪೂರ್ಣವಾಗಿ ಒಪ್ಪಿಗೆ. ಏನಮ್ಮ, ಮನೆ ಮಹಾಲಕ್ಷ್ಮಿ ಹುಡುಗಿ ಇಷ್ಟ ಆದ್ಲೇ? ಅಲ್ಲ ಇತ್ತೀಸಣ ಕೈ ಏಟಾಗಿತ್ತು ಅಂತಿದ್ರು, ಹೆಂಗದಿನ? ಓ ಅದೇ ನಮ್ಮ MLA ಸಂಪತ್ ಕುಮಾರ್ ಅವ್ರ ಮಗಳು. ಓ ಯಾಕೋ ಗೊತ್ತಿಲ್ಲ ಕಣ, ಆಳ ಕೆಮ್ಮು ಬೇರೆ ಸುಗಾಗ್ಬಿಟ್ಟದೆ, ಗಂಟ್ಲು ಬೇರೆ ಕರೀತದೆ. ಹ್ಞೂ ಕಣ. ಓ ಇದೇನು ಯತೀಶಣ್ಣ ಹಿಂಗೆ ಹೇಳ್ತೀಯಾ? ನಿಮ್ ಕೆಲಸ ಮಾಡಕ್ಕಾಗಲ್ಲ ಅನ್ನಕತ್ತದೆ. ಏನಿಲ್ಲ ಯತೀಶಣ್ಣ, ಅಬ್ಬಯ್ಯ ಈಗಿನೂ ಸುಧಾರಿಸ್ಕೊಂಡವ್ರೆ. ಅವ್ರು ಒಂದು ಸ್ವಲ್ಪ ಚೇತರಿಸ್ಕೊಂಡಿದ್ದ ತಕ್ಷಣ ನಾನು ಹೇಳಿ ಮಾಡ್ಕೊಡ್ತೀನಿ ಬಿಡು. ಅಯ್ಯೋ ನೀನೇನು ಬರೋದೇನು ಬೇಡ ಕಣ, ನಾನೇ ತಂದ್ಕೊಡ್ತೀನಿ ಬಿಡು. ಹ್ಞೂ ಸರಿ ಕಣ, ಹೆಂಗೂ ನೀನು ನೋಡ್ದಂಗೆ ಆಯ್ತದೆ. ಅಣ್ಣ ಕೈ ಹುಸಾರು, ಮತ್ತೆ ಗಾಡಿ ಓಡ್ಸಕ್ಕೋಗ್ಬಿಟ್ಟು ಆಮೇಲೆ. ನಾನೇ ತಂದ್ಕೊಡ್ತೀನಿ ಬೇಡ. ತಕೊಳ್ಳಿ, ನೀರ್ಗೆ ಉಪ್ಪು ಹಾಕೊಂಡು ಕಾಯಿಸ್ಕೊಂಡ್ ಬಂದಿವ್ನಿ. ಇದನ್ನ ಗಂಟ್ಲಲ್ಲಿ ಇಟ್ಕೊಂಡು ಒಂದ್ 3-4 ಸತಿ ಮುಕ್ಕಳಿಸಿ, ಆಗ ಗಂಟ್ಲ ಕೆರ್ತ ಕೆಮ್ಮು ಎಲ್ಲ ಸರಿ ಹೋಯ್ತದೆ. ಥ್ಯಾಂಕ್ಸ್ ಅವರು. ಅಯ್ಯೋ ಬಾಬಾ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನೀವು ಕೆಮ್ತಿದ್ ನೋಡಿದ್ನಲ್ಲ, ಅದಕ್ಕೆ ಕಾಯಿಸ್ಕೊಂಡ್ ತಕ ಬಂದೆ. ಇನ್ನು ಅನ್ಕೊಳಕಿಲ್ಲ ಅಂದ್ರೆ ಮಾತ್ರ ಒಂದ್ ವಿಷಯ ಕೇಳಲೆ. ಅದೇನ್ ಕೇಳ್ಸರು? ನಮ್ಮ ಅಕ್ಕನ ಜೊತೆ ಡಿವೋರ್ಸ್ ಆದ್ಮೇಲೆ ಸುಭಾಷ್ ಭಾವನಂಗೆ ನೀವು ಇನ್ನೊಂದು ಮದುವೆ ಮಾಡ್ಕೊಂಡಿರಾ? ಸುಭಾಷ್ ಅಣ್ಣಂಗೆ ಈಗ ತಾನೇ ಡಿವೋರ್ಸ್ ಆಗದೆ, ಆದ್ರೆ ಅವ್ರ ಚಂಪಾಕನ್ ಬಗ್ಗೆ ಒಂದ್ ಚೂರು ಯೋಚನೆ ಮಾಡಿದೆ. ಅವ್ರಿಗೆ ಗೊತ್ತೇ ಇಲ್ಲ ಅನ್ನೋರಂಗೆ ಸಂತೋಷದಿಂದ ಇನ್ನೊಂದು ಹುಡುಗಿನ ಮದ್ವೆ ಆಗಕ್ ನಿಂತವ್ರೆ. ಯೋಳಿ ಬಾವ, ನೀವು ಹಂಗೆ ಮಾಡಿರಾ? ಯೋಳಿ ಬಾವ, ನಮ್ಮ ಅಕ್ಕನ ಸ್ಥಾನನ ಇನ್ನೊಂದು ಹುಡುಗಿ ಕೊಟ್ಟಿರಾ? ಸುಭಾಷ, ನೀನು ಶಾನೆ ಪುಣ್ಯವಂತ ಕಂಡ. ನಿನ್ಗೆ ಅಂತ ಮನೆ ಗಡಿಯಾಗೋ ಯೋಗ ಬರ್ತದೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆದ್ರೂ ನಂಗೂ ಒಂದಲ್ಲ ಒಂದಿನ ಯೋಗ ಬರ್ತದೆ ಅಂತ ನಂಗೆ ಗೊತ್ತಿತ್ತು ಚಿತ್ರಕ. ಅಂದ್ರೆ ನಿಮ್ ವ್ಯವಹಾರ ನೋಡ್ಕೊಳ್ಳೋ ಮ್ಯಾನೇಜರ್ ಕೆಲಸ ಮಾಡ್ತಾನೆ ಅಂತ ಆಯ್ತು. ಅಲ್ಲ ಕಣವ, ಎಲ್ಲ ನೀನ್ ಅನ್ಕೊಂಡಂಗೆ ಆಯ್ತಾಯ್ತಲ್ಲ. ಸಂತೋಷ ಪಡೋದ್ ಬಿಟ್ಟು ಏನ್ ಯೋಚನೆ ಮಾಡ್ತಿದ್ದಿ? ಚಿತ್ರ, ನಿಮ್ಗೆ ಈ ಸಂಬಂಧ ಒಪ್ಪಿಗೆ ಆಗದೆ ಅಂತ ಸಂತೋಷ. ಆದ್ರೆ ನನಗೆ ಆ MLA ನನ್ನ ಮಗನ್ನೇ ಮ್ಯಾನೇಜರ್ ಕೆಲಸ ಮಾಡ್ತೀರಾ ಅಂತ ಕೇಳಿದ್ನಲ್ಲ, ಅದು ಪಿತ್ತ ನೆತ್ತಿಗೇರದೆ. ಸದ್ಯಕ್ಕೂ ಆ ಕೆಲಸನೂ ಮಾಡ್ತಿಲ್ವಲ್ಲವಾ? ಅಲ್ವೇ, ನೀವ್ ದೊಡ್ಡಪ್ಪ ಆದವನು, ಅವನು ಯಾಕೆ ಮನೆಗೆ ಮ್ಯಾನೇಜರ್ ಆಯ್ತಾನೆ, ಈ ಮನೆ ವಾರಸ್ದಾರ ಅಂತ ಒಂದು ಮಾತು ಹೇಳ್ಬೋದಾಗಿತ್ತಲ್ವೇ? ಹೇಳ್ದಾ ಹೇಳಿಲ್ಲ ಅಂತ ಅಂದ್ಬಿಟ್ಟು ಈಗ ಏನ್ ಮಾಡ್ಯಮ್ಮ? ನಿಮ್ ದೊಡ್ಡಪ್ಪ ಕೃತಜ್ಞತೆ ಇಲ್ದೇ ಇರೋನು ಕಂಡ್ಲ. ನೀನು ಪ್ರಾಣನು ಲೆಕ್ಕಿಸ್ದೆ, ಕಾಡ್ಗೆ ಹೋಗಿ ಮತ್ತನ್ ಕೊಟ್ಟಿದ್ಯಾ, ಅದಕ್ಕಾದ್ರೂ ನೀನ್ ಪರವಾಗಿ ನಿಂತ್ಕತಾನೆ ಅಂತ ಅನ್ಕಂಡೆ. ಆದ್ರೆ ಯಾಕೋ ಮಂತ್ರಕ್ಕೆ ಮಾವಿನಕಾಯಿ ಉದ್ರಂಗ್ ಕಾಣ್ತಾ ಇಲ್ಲ ಕಂಡೆ. ಕಲ್ಲು ಒಡದೆ ಬೀಳಿಸ್ಬೇಕು. ಆದಷ್ಟು ಬೇಗ ಆ ಕೆಲಸ ಮಾಡ್ತೇನೆ. ಹಲೋ, ನಾನ್ ನವ್ಯ ಮಾತಾಡ್ತಿರೋದು. ನವ್ಯವರೇ ನೀವಾ? ಹೇಳಿ. ನೀವೇನಾದ್ರೂ ಫ್ರೀ ಇದ್ದೀರಾ? ಫ್ರೀ ಅಂತ ಏನಿಲ್ಲ, ನೀವ್ ಹೇಳಿದ್ರೆ ಖಂಡಿತ ಫ್ರೀ ಮಾಡ್ಕೊತೀನಿ. ಹೇಳಿ. ನನಗೆ ನಿಮ್ ಬಗ್ಗೆ ಗೊತ್ತಿಲ್ಲ. ಮದ್ವೆಗಿಂತ ಮುಂಚೆ ನಿಮ್ಮನ್ನ ಒಂದ್ಸತಿ ಮೀಟ್ ಮಾಡೋಣ ಅಂತ ಅನ್ಕೊಂಡೆ. ಅದಕ್ಕೇನಂತೆ ಧಾರಾಳವಾಗಿ ಬರ್ತೀನಿ. ಎಲ್ಲಿಗೆ ಬರ್ಬೇಕು? ಅದು ಮಂಡ್ಯ ಕೋರ್ಟ್ ರೋಡ್ ಅಲ್ಲಿ. ಹಾಗೆ ಮುಂದೆ ಬಂದ್ರೆ ನೋಡಿ, ನನಗೆ ವೇಟ್ ಮಾಡೋದಂದ್ರೆ ಆಗಲ್ಲ. ಸೊ ಸರಿ, ನಾನ್ ನಿಮ್ಗಿಂತ ಮೊದಲೇ ಅಲ್ಲಿರ್ತೀನಿ ಬಿಡಿ. ಸರಿ ಅಮ್ಮ, ಮೀಟ್ ಮಾಡಿ ಒಬ್ರು ಬಗ್ಗೆ ಒಬ್ರು ತಿಳ್ಕೊಳ್ಳೋಣ ಅಂತ ಹೇಳಿದ್ಲು. ಹಂಗಂದ್ಮ್ಯಾಕೆ ಅವಳಿಗೆ ನೀನ್ ಇಷ್ಟ ಆಗಿದ್ಯಾ ಅಂತಲೇ ಅರ್ಥ. ಲೇ, ಅವಳ ಮುಂದೆ ಎಡವಟ್ಟಾಡ್ದಂಗೆ ಆಡ್ಬಿಟ್ಟಿಯಾ ನೀನು? ಅಮ್ಮ, ಅದೆಲ್ಲ ನಂಗೆ ಹೇಳ್ಕೊಡ್ಬೇಕೆ? 2 ಜನ ನೋಡಿಲ್ಲ ನಾನು. ವರ್ಧ ಅಂದ್ರೆ ಕೆನ್ನೆ ಕಿತ್ತೋಗ್ಬಿಡ್ಬೇಕು. ಹಳೆ ಚಾಳಿ ಬಿಟ್ಟು ಹೊಸ ಬದುಕದನ್ ಕಲ್ತ್ಕೊ. ಹಂಗೆ ಸುಭಾಷ, ಹೋಯ್ತಾ ಹೊಸ ಬಟ್ಟೆ ತಗೊಂಡು ಆಯ್ಕೊಂಡು ಹೋಗು. ಅವಳು ಮೊದ್ಲೇ ಐಫೈ ಹುಡುಗಿ. ಸರಿ ಬಿಡಕ್, ಹಂಗೆ ಮಾಡ್ತೀನಿ. ಸುಭಾಷ,
ಬರೀ ಕೈಲಿ ಹೋಗ್ಬೇಡ ಕಂಡ. ಚಿತ್ರ, ಆ ದುಡ್ಡು ತಗೊಂಡು ಸುಭಾಷ್ ಒಯ್ತಾ ಅವಳಿಗೊಂದು ಡೈಮಂಡ್ ರಿಂಗ್ ತಗೊಂಡೋಗ್ಲಾ? ಸುಭಾಷ, ದೊಡ್ಡ ಮೀನ ಗಾಳಕ್ಕೆ ಬೀಳ್ಸ್ಕೋಬೇಕು ಅಂದ್ರೆ ಚಿಕ್ಕ ಮೀನು ಹಾಕಬೇಕು ಕಣ್ಲ. ಎಲ್ಲ ನಿನಗೆ ಗೊತ್ತಾಗಕ್ಕಿಲ್ಲ, ಹೇಳ್ದಷ್ಟು ಮಾಡು. ಸರಿ ಕಣಮ್ಮ, ಆಯ್ತು. ಅದನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳ್ದೆ ತಾನೆ. ವಿದ್ಯಕ್ಕ, ನೀನ್ ಸುಮ್ನೆ ಓದ್ಕೋ, ಇದೆಲ್ಲ ನಾನು ನೋಡ್ಕೋತೀನಿ. ಸರು, ಬಿರ್ನೆ ನೀರ್ ತಗೊಂಡ್ ಬರವಾ? ತಂದೆ ಅಕ್ಕ. ಅಕ್ಕ, ಇವತ್ತು ಏನಾಯ್ತು ಗೊತ್ತೇ? ಹೇಳಿದ್ರೆ ತಾನೇ ಗೊತ್ತಾಗೋದು. ಅಂತದ್ ಏನಾಯ್ತು ಹೇಳು. ಅಕ್ಕ, ನಾನು ಭಾವಂತವ ಹೋಗಿ ಕೇಳ್ದೆ, ನಿಮ್ ಜೊತೆ ಡಿವೋರ್ಸ್ ಆದ್ಮೇಲೆ ಸುಭಾಷ್ ಭಾವಂತರನೇ ಇನ್ನೊಂದ್ ಮದ್ವೆ ಆಯ್ತಾರ ಅಂತ. ಅದಕ್ಕೆ ಉತ್ತರ ಕೊಡದೆ ಸುಮ್ಕೆ ಹೊಂಟೋದ್ರು. ಅಕ್ಕ, ಯಾಕೆ ಹಿಂಗ್ ನಗ್ತಾ ಇದೀಯಾ? ಇನ್ನೇನ್ ಸರು, ಮೌನಂ ಸಮ್ಮತಿ ಲಕ್ಷಣಂ ಅಂದಂಗೆ ನಿನ್ ಪ್ರಶ್ನೆಗೆ ಅವರೇ ಉತ್ತರ ಕೊಟ್ಬಿಟ್ಟು ಹೊಂಟೋದ್ರಲ್ಲ. ಹೌದೇ? ಹಂಗೇನಾದ್ರೂ ಇದ್ದಿದ್ರೆ ಅವ್ರ ಮನ್ಸಲ್ಲಿ ಹಿಂಗಿದೆ ಹೌದು ಸರ್ ಅಂತ ಹೇಳ್ಬಿಟ್ಟು ಹೋಯ್ತಿದ್ರಲ್ವೇ? ನಾನು ಆಗಕ್ಕಿಲ್ಲ ಅಂತಾನು ಬಾಯ್ ಬಿಟ್ಟು ಹೇಳಿಲ್ಲಲ್ಲ ಸರು. ಅಂದ್ರೆ ಅವ್ರ ಮನ್ಸಲ್ಲೂ ಬಿಟ್ಟು ಬದುಕ್ಬೇಕು ಅನ್ನೋ ಆಲೋಚನೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊ. ಒಬ್ಳು ಹೆಣ್ಮಗ್ಳು ಒಬ್ಳನ್ನ ಮನ್ಸಾರೆ ಪಿರುತಿ ಮಾಡಿದ್ರೆ ಅವ್ರ ನೆನ್ಪಲ್ ಬೇಕಾದ್ರೂ ಬದುಕ್ ಬಿಡ್ತಾಳೆ. ಆದ್ರೆ ಈ ಗಂಡಸ್ರು ಹಂಗಲ್ಲ. ಸರ್ವಸ್ವನೇ ಅನ್ಕೊಂಡಿರೋ ಹೆಣ್ರು ದೂರ ಆಯ್ತಾ ಇದ್ದಾಳೆ ಅಂತ ಗೊತ್ತಾದ್ರೆ ಸಾಕು, ಅವಳನ್ನ ಮರ್ತು ಇನ್ನೊಬ್ಳು ಕೈ ಹಿಡಿದು ಹೊಸ ಜೀವನನೇ ಶುರು ಮಾಡ್ಬಿಡ್ತಾರೆ. ಈ ಪಿರುತಿ ಬಾಂಧವ್ಯ ಎಲ್ಲ ಮಾತಿಗಾಟೆಯ. ಏನಾಯ್ತು ಬಾವಾ? ಅದೇ ಯಾವ್ದೋ ಒಂದ್ ಸೊಳ್ಳೆ ಕಿವಿ ಹತ್ರನೇ ಬಂದು ಗುಯ್ ಅಂತಾಯ್ತು. ಅದಕ್ಕೆ ತಡಿಯಕ್ಕಾಗ್ದಲ್ಲ ಒಂದು ಕೊಟ್ಟೆ ನೋಡು. ಸಿಕ್ತೆ ಬಾವಾ? ಇಲ್ಲ ಸರು, ಅದೇನಾದ್ರೂ ಅಪ್ಪಿ ತಪ್ಪಿ ಮತ್ತೆ ಮಾತಾಡ್ಲಿ, ಅಲ್ಲ ಮತ್ತೆ ನನ್ ಕೈಲಿ ಸಿಗಾಕಳ್ಳಿ, ಆಮ್ಯಾಕ್ ಮಾಡ್ತೀನಿ ಅದಕ್ಕೆ ಐತೆ. ನೀವಿಬ್ರು ಯಾಕೆ ಕಿಸಿತಾ ಇದ್ದೀರಾ? ನಾನೇನ್ ಸೊಳ್ಳೆನೆ? ಅಷ್ಟೇ ನಾವೇನಾದ್ರೂ ಹೇಳಿದ್ವೆ? ನಿಂಗೆ ಆಟೊಂದ್ ಅನುಮಾನ ಇದ್ರೆ ಹೇಳ್ದವ್ರ ತವನೇ ಕೇಳ್ಕೊ. ಹೇಳೋದೆಲ್ಲ ಏನಿಲ್ಲ, ಇನ್ನೊಂದ್ ಕಿತ್ತ ಏನಾದ್ರೂ ಸೊಳ್ಳೆ ಗಿಳ್ಳೆ ಅಂತ ಹೇಳಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾವು ಕಲ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಏನ್ ಹೇಳಿದ್ರಿ? ಇನ್ನೊಂದ್ ಕಿತ್ತ ಹೇಳಿ. ಚಂಪಾ, ಅದೇನಿಲ್ಲ ಚಂಪಾ, ನೀನು ಚಪಾತಿ ಹಿಟ್ನ ಕರೆಕ್ಟಾಗಿ ಕಲಿಸ್ತಿಲ್ಲ ಅಂತ ಹೇಳ್ದೆ. ನಾನು ತತಾಯ್ಲಿ, ನಾನು ಕಲ್ಸ್ಕೊಡ್ತೀನಿ. ಹೆಂಗ್ ಕಲ್ಸೋದು ಅಂತ ಹೇಳ್ತೀನಿ. ತತಾಯ್ಲಿ ತತಾ, ಹೊಸ ಎಣ್ಣೆ ಕೊಡಿಲಿ. ಹಿಟ್ಟು ಮಿದಿಬೇಕು ಅಂತಂದ್ರೆ ಸರಿಯಾಗಿ ಗುದಿಬೇಕು. ಇಲ್ಲ ಅಂತಂದ್ರೆ ಚಂಪಾ, ಈ ಸೊಳ್ಳೆ ತರ ಮಾತೆ ಕೇಳಕ್ಕಿಲ್ಲ ಅಂತದೆ. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ? ಮೇಲಿಂದ ತಗೊಂಡು ಕುಟ್ಟಿ ಬುದ್ಧಿ 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 ಅದನ್ನ ನಮ್ಮ ಮಾತು ಕೇಳಂಗ್ ಮಾಡ್ಕೋಬೇಕು. ನಾನು ಹೇಳಿದ ಅರ್ಥ ಆಯ್ತು ಸರು? ಅರ್ಥ ಆಯ್ತು ಬಾವ. ಸರು, ಚಪಾತಿ ಹಿಟ್ಟು ಸಂದಾಗೆ ಇರ್ತದೆ, ಆದ್ರೆ ಕೆಲವೊಂದ್ಕಿಂತ ಪರಿಸ್ಥಿತಿಗೆ ಸಿಕ್ಕಿ ಸಾಫ್ಟ್ ಆಗಿ ಚಪಾತಿ ಆಗಕ್ಕಿಲ್ಲ. ಆಟೆಯ ಎಲ್ಲ ಇಟ್ಟೆ ನಿಂಗೆ ಈಟ್ ಗುದ್ದಿದ್ರೆ ಬುದ್ಧಿ ಬರಕ್ಕಿಲ್ಲ ಅಂತದಲ್ಲ. ಶಾನೆ ಮುಳುಗಿದ್ಬಿಟ್ಟಿದ್ಯಾ. ಎಲ್ ಮಾತು ಕೇಳ್ತಿ ಹೇಳು? ನಿಂಗ ಅದೇ ತಡಿ. ಸಾಕೆ ಇಲ್ಲ ಇನ್ನೂ ಬೇಕೆ? ಬಾವ, ಸಖತ್ತಾಗಿ ಗೊತ್ತಿದ್ರಿ. ಇವತ್ತು ಚಪಾತಿ ಅಂತೂ ಸಾಫ್ಟ್ ಆಗಿ ಬರ್ತದೆ. ಸರಿ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನಗೈತಿ ಇವತ್ತು. ಸಾಕಚಪ್ಪ, ಅರ್ಥ ಆಯ್ತಾ ಸೊಳ್ಳೆ? ಅಕ್ಕ, ಏನೇ ಕೋಪಕ್ಕೆ ನಿನ್ ಮೂಗೆಲ್ಲ ಕೆಂಪಾಗ್ಬಿಟ್ಟಿದೆ. ಪಾಪ ಮುಖಭಂಗ ಆಗೋಯ್ತೇನೋ. ಲೇ ಸರು, ನಿಂಗೆ ನಿಂತ್ಕೊಳ್ಳಿ ಸರು. ಒಂದ್ ನಿಮಿಷ, ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಸಂಸಾರ ಅನ್ಮೇಕೆ ಸರ್ ಸಾವಿರ ಎರಡು ಇರ್ಬೇಕು. ದಿನಾಲೂ ಜಗಳಾಡ್ಬೇಕು, ತಿರ್ಗಾ ಒಂದಾಗ್ಬೇಕು. ಆಗ್ಲೇ ಅಲ್ವೇ ಪಿರುತಿ ಸಂಬಂಧಕ್ಕೆ ಒಂದರ್ಥ. ನಿಮ್ಮಿಬ್ರು ಮಧ್ಯ ಇವೆಲ್ಲ ಇದೆ ಅನ್ಮ್ಯಾಕೆ ನಿನ್ ಸಂಸಾರ ಸರಿ ಮಾಡ್ಕೊಳ್ಳೋದು ನೋಡ್ಕೋ ಅಕ್ಕ. ಕುತ್ಕೊಳ್ಳಿ. ಅಲ್ಲ ರೀ, ಎಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿ ಕೂತಿದ್ದಾಳೆ ಪಕ್ಕದಲ್ಲಿ, ಕಾರಲ್ಲೂ ಜೊತೆಲಿ ಬಂದಿದ್ದಾಳೆ. ಅವಳ ಜೊತೆ ಮದ್ವೆ ಫಿಕ್ಸ್ ಆಗಿದೆ. ಅವಳ ಜೊತೆ ಮಾತಾಡ್ಬೇಕು, ಅವಳ ಕೈ ಹಿಡ್ಕೋಬೇಕು ಅಂತೆಲ್ಲ ಏನು ಅನ್ನಿಸ್ತಿಲ್ವಾ? ನೀವ್ ನೋಡಿದ್ರೆ ಆ ಕಡೆ ಈ ಕಡೆ ಅಂತ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಾ? ಅದು ಮದ್ವೆಗೂ ಮೊದಲು ಅದೆಲ್ಲ ಸ್ಟೆಪ್ಪು ಅಂತ. ನೋಡಿ, ಈ ಡೌಗಳೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಹಾಗಿದ್ರೆ ನೀವ್ ಅಷ್ಟೊಂದು ಮಡಿನಾ? ಹಂಗೇನಿಲ್ಲ, ಆದ್ರೆ ನೀವ್ ಏನ್ ಅನ್ಕೊಂಡ್ಬಿಡ್ತಿರೋ ಅಂತ. ನೋಡಿ, ನಾನು ತುಂಬಾ ಸ್ಟ್ರೇಟ್ ಫಾರ್ವರ್ಡ್. ನನ್ನ ಮನ್ಸಲ್ಲಿ ಏನಿದೆಯೋ ಅದನ್ನ ನೇರವಾಗಿ ಹೇಳ್ತೀನಿ. ನನಗೆ ಸುಳ್ಳು ಹೇಳೋದು, ಮೋಸ ಮಾಡೋದು ಅಂದ್ರೆ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಹೇಳಿದ ಅರ್ಥ ಆಯ್ತು ತಾನೆ? ಹಂಗಾರೆ ನೀವು ನನ್ನಂಗೆ ಏನಂಗಾತು? ನನ್ಗೂ ಅಷ್ಟೇ ಈ ಸುಳ್ಳು ಹೇಳೋರು, ಮೋಸ ಮಾಡೋರು, ಇಂಥವ್ರ ನೆರಳು ಹತ್ರ ಸುಳಿಯೋದಕ್ಕೂ ಇಷ್ಟ ಇಲ್ಲ. ಇದೇ ದೊಡ್ಡ ಸುಳ್ಳು ಅನ್ನಿಸ್ತಿದೆ ನನಗೆ. ನಿಮ್ ಮುಖ ನೋಡ್ತಿದ್ರೆ ನಿಮ್ ಮಾತಿಗೂ ನಿಮ್ ಗುಣಕ್ಕೂ ಒಂದು ಸಂಬಂಧ ಇಲ್ಲ ಅಂತ ಅನ್ನಿಸ್ತಿದೆ. ಫಸ್ಟ್ ಟೈಮ್ ಅಂತ ಸುಮ್ಮನೆ ಆಗ್ತಿದ್ದೀನಿ. ಬಟ್ ಏನಾರ ಎರಡನೇ ಕಿತ ಹೇಳಿದ್ರೆ ಇದ್ಯಾಕೆ ನವಿ ಅವ್ರೆ ಹಿಂಗ್ ಗುರಾಯಿಸ್ತಾ ಇದ್ರಾ? ಎರಡನೇ ಸತಿ ಹೇಳಿದ್ರೆ ಎಲ್ಲಿರ್ತೀನೋ ಅಲ್ಲಿಂದಾನೆ ಎದ್ದು ಹೋಗ್ತಾ ಇರ್ತೀನಿ. ಹಿತ ಹೇಳ್ಬೇಕು ಅಂದ್ರೆ ನನ್ ಬಾಯಾಗೆ ಸುಳ್ಳು ಅನ್ನೋ ಪದನೇ ಬರಕಿಲ್ಲ ಬಿಡಿ. ಆಯ್ತು, ನೋಡ್ತೀನಿ.